ಗಾಯತ್ರಿ ಶೇಷಗಿರಿ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ರಾಮ ಭಕ್ತರ ಮನಸ್ಸಿಗೆ ನೋವಾಗಿದೆ, ಹಲವರ ಮನಸ್ಸಿನಲ್ಲಿ ಪ್ರಶ್ನೆಗಳು ಇದ್ದಾವೆ. ಇದನ್ನು ನಡೆಯಬಹುದಾದಂಥ ಅಕ್ರಮ ಅಲ್ಲೂ ಒಂದು ನಡೆದಿದೆ, ತನಿಖೆ ಮಾಡಿ ಮುಂದೆ ಹೋಗಬೇಕು ಅಂತ ನೋಡಬೇಕಾ, ಇನ್ನೆಂಗೆ ನೋಡಬೇಕು? ಸರ್ ಖಂಡಿತ ತನಿಖೆ ಆಗ್ಲೇಬೇಕಿದ್ದು, ಆಗಲೇಬೇಕು, ನೋ ಡೌಟ್. ಹೌದು ಸರ್. ಯಾಕಂತಂದ್ರೆ ಜನರ ಮನಸ್ಸಿನ ನಂಬಿಕೆಗೆ ಒಂದು ದ್ರೋಹ ಆಗಿದೆ ಅಂತ ಹೇಳಿ ಅನ್ಸುತ್ತೆ. ಹೌದು. ಅವರು ರಾಮ ಅಂತಂದ್ರೆ ನಮ್ಮ ಒಂದು ಪರಂಪರೆಯಲ್ಲಿ ಬಂದಿರೋದೇನು ಅಂತಂದ್ರೆ ನಮ್ಮ ಎಲ್ಲ ಕಷ್ಟ ನಷ್ಟಗಳಿಗೂ ಕೂಡ ಆತ ನಮ್ಮ ಜೊತೆಯಾಗಿ ನಿಲ್ತಾನೆ ಅನ್ನುವಂಥದ್ದು. ಆ ಒಂದು ನಂಬಿಕೆಯಿಂದ ಒಂದು ಶ್ರದ್ಧಾ ಕೇಂದ್ರ ಸ್ಥಾಪನೆ ಆಗ್ತಾ ಇದೆ ಅಂದಾಗ ತಮ್ಮ ಕಷ್ಟ ನಷ್ಟಗಳನ್ನ ಕೂಡ ಅವರು ಲೆಕ್ಕಿಸದೆ ತಮ್ಮಲ್ಲಿರುವಂತ ಹಣವನ್ನ ತಂದು ಕೊಟ್ಟಿದ್ದಾರೆ ಸರ್. ಇವತ್ತು ಅವ್ಯವಹಾರ ನಡೆದಿದೆ ಅಂತಂದ್ರೆ ಅದನ್ನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಖಂಡಿತವಾಗಿಯೂ ಜನರ ಮನಸ್ಸಿಗೆ ಘಾಸಿ ಆಗಿದೆ ಅನ್ಬೋದು. ನಾವು ವಾದ ಅಲ್ಲಿಗೆ ನಿಲ್ತಾ ಇಲ್ಲ, ಇದು ಪೊಲಿಟಿಕಲ್ ಸ್ಕೋರ್ ಸೆಟ್ಲ್ ಮಾಡಿಕೊಳ್ಳೋ ಹಂತಕ್ಕೆ ಹೋಗ್ತಾ ಇದೆ. ಇದು ಟಾರ್ಗೆಟ್ ಇಲ್ಲಿ ಮೋದಿ ಅಮಿತ್ ಶಾ ಹುಂಡಿ ಕಳ್ಳತನಕ್ಕೆ. ಹಾ ಸರ್, ರಾಜಕೀಯ ಸೇಡು ತೀರಿಸಿಕೊಳ್ಳೋ ಪ್ರಕ್ರಿಯೆ ಶುರುವಾಗಿದೆ ಅಂದೆ ನಾನು. ಟಾರ್ಗೆಟ್ ಮೋದಿ ಅಮಿತ್ ಶಾ ಅಯೋಧ್ಯೆ ಹುಂಡಿ ಕಳ್ಳತನಕ್ಕೆ ಅಂತ ಸರ್. ಅವರು ನಾನು ರಾಜಕೀಯದ ಬಗ್ಗೆ ನಾನು ಹೇಳಲಾರೆ ಸರ್. ಆದ್ರೆ ಏನು ಅಂತಂದ್ರೆ ಜನರ ಮನಸ್ಸಿಗೆ ನೋವಾಗಿರುವಂತದ್ದು ಖಂಡಿತ. ಮತ್ತೆ ಯಾವುದೇ ಒಂದು ಒಳ್ಳೇದಾಗಿದ್ದೆ ಆದ್ರೆ ಅದನ್ನ ಕ್ರೆಡಿಟ್ ತಗೊಳ್ಳಿಕ್ಕೆ ಎಲ್ಲರೂ ಇರ್ತಾರೆ, ನಾವು ಮಾಡಿದ್ದು ಅಂತ ಹೇಳಿ. ಈಗ ಯಾರು ಇದರ ಹಿಂದೆ ಬಿದ್ದಿದ್ರು, ಈ ರಾಮ ಮಂದಿರವನ್ನ ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ಮುಂದ್ ಬಂದಿದ್ರು, ಅವರು ಇದನ್ನ ಹೊಣೆ ಹೊರಲೇಬೇಕಾಗತ್ತೆ. ನಾನು ಈಗ ಯಾವುದೇ ಒಂದು ರಾಜಕೀಯ ಪಕ್ಷವನ್ನ ನೇರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಆದ್ರೆ ಇದ್ರ ಹೊಣೆಯನ್ನ ಖಂಡಿತ ಹೊರಬೇಕಾಗುತ್ತೆ. ಎಲ್ಲರೂ ಎಲ್ಲ ಮಾತಾಡಿದ್ದಾರೆ, ನೀವೇನು ಇಷ್ಟಪಡೋದಿಲ್ಲ ಅಂತೀರಿ. ಹೌದು, ಬಿಜೆಪಿಯವರ ಆಂದೋಲನ ನಡೆಸಿದ್ರು, RSSನವರ ಆಂದೋಲನ ನಡೆಸಿದ್ರು, ಹಿಂದೂ ಪರ ಸಂಘಟನೆಗಳವರೆಲ್ಲರೂ ಆಂದೋಲನ ನಡೆಸಿದ್ರಪ್ಪ. ಸರ್ ಇವತ್ತು ಅದ್ರ ಹೊಣೆ ಹೊರಬೇಕಾಗಿದೆಲ್ಲ ಸರ್ ಅವರು. ಹಾಗಾದ್ರೆ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಟ್ರಸ್ಟ್ನವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ, 8 ಜನ ಅರೆಸ್ಟ್ ಆಗಿದ್ದಾರೆ, ಇನ್ನೂ ತನಿಖೆ ಮುಂದುವರಿತಾ ಇದೆ. ಹಾ ಸರ್, ಈಗ ತನಿಖೆ ಮುಂದುವರಿಲೇಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರು ಅದಕ್ಕೆ ಹೊಣೆ ಆಗ್ಲೇಬೇಕು, ಅವರಿಗೆ ಖಂಡಿತ ಶಿಕ್ಷೆ ಆಗ್ಲೇಬೇಕು. ಎಸ್ ಒಂದು ನಿಮಿಷ ಬರ್ತೀನಿ ನಾನು. ಈಗ ಜನರು ಒಂದು ನಂಬಿಕೆಯನ್ನ ಇಟ್ಟಿರ್ತಾರೆ. ಜನರ ಶ್ರದ್ಧೆ ಮತ್ತು ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿದೆ, ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು ಅಂತ. ಎಸ್ ನಾಗರಾಜ್ ಯಾದವ್. ರಾಮಲಾಲನ ಪಾದಗಳ ನಮಸ್ಕಾರ ಹೇಳೋದೇನಂದರೆ, ಇದು ಒಂದು ಮನುಕುಲದ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥದ್ದು. ಅದು ಹಿಂದೂಗಳಿಗೆ ಸೇರಿರ್ತಕ್ಕಂಥದ್ದು, ಹಿಂದೂಗಳೇ ಕಟ್ಟಿರ್ತಕ್ಕಂಥದ್ದು ಕೂಡ ಒಂದು ನಮ್ಮ ಇಂಥ ದೊಡ್ಡ ದೇಶದಲ್ಲಿ 140 ಕೋಟಿ ಜನರ ಜಾಗದಲ್ಲಿ ಒಂದು ಮನುಕುಲದ ಶ್ರದ್ಧಾ ಕೇಂದ್ರ ನಾನು ಭಾವಿಸಿದ್ದೇನೆ. ಇಲ್ಲಿ ರಾಜಕೀಯನ ಮೀರಿ ಮಾಡಬೇಕಾಗಿರೋದು ಅಂದರೆ ಇದೊಂದು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಆಗಿರ್ತಕ್ಕಂಥದ್ದು, ನಂಬಿಕೆ ದ್ರೋಹ ಆಗಿರ್ತಕ್ಕಂಥದ್ದು. ಯಾಕಂದರೆ ಜನ ಬಡವರು ಕಡ ಭಕ್ತ ಕೂಡ ಬಂದು ಅವನು 2 ಹೊತ್ತು ಊಟ ಮಾಡಿದ್ರು ಕೂಡ ನಾನು ದೇವ್ರಿಗೆ ಅರ್ಪಿಸ್ಬೇಕಂತ ದುಡ್ಡು ಸೇರಿಸಿಟ್ಟಿರ್ತಾನೆ, ಅದು ಬಂದು ಉಂಡಿಗೆ ಹಾಕಿರ್ತಾನೆ. ಕೆಲವು ಜನ ಈಗ ಅದನ್ನು ನೋಡ್ತಾ ಇದ್ದೀನಿ, ನೀವು ಕೇಳ್ಬೋದು ಏನಕ್ಕೆ ನಾನು ಫೋನ್ ನೋಡ್ತಾ ಇದ್ದೆ ಅಂತೇಳಿ. ಒಬ್ಬರು ಸಿಂಧಿ ಭಕ್ತ ಅದು ಹೇಳ್ತಾರೆ, ನಾನು 200 ಬ್ರಿಕ್ಗಳನ್ನು ಒಂದು ಬ್ರಿಕ್ ಅಂತಕ್ಕ 1 kg ಆಗ್ತದೆ, ಅದು ಗೋಲ್ಡ್ ಬ್ರಿಕ್ಸ್ ನಾನು ಕೊಟ್ಟಿಲ್ಲ, ಸಿಲ್ವರ್ ಸಮಥಿಂಗ್ ಅದ ಸಿಲ್ವರ್ ಗೋಲ್ಡ್ 1 kg ಬಾಳ್ತಕ್ಕಂಥದ್ದು. 500 ರೂಪಾಯಿ ಇರ್ತಕ್ಕಂಥ ಬಂಡಲ್ ಕಟ್ಟಿರ್ತಕ್ಕಂತಹ ದೊಡ್ಡ ಬ್ಯಾಗ್ಗಳಿರ್ತಕ್ಕಂಥದ್ದಲ್ಲಿ ದುಡ್ಡು ಕಳ್ಳತನ ಆಗ್ತಕ್ಕಂಥದ್ದು, ಅಲ್ಲಿ ಅಕೌಂಟಬಿಲಿಟಿ ಕಡಿಮೆ ಆಗಿರ್ತಕ್ಕಂಥದ್ದು, ಪ್ರಶ್ನೆ ಆಗಿರ್ತಕ್ಕಂಥದ್ದು, ಟ್ರಾನ್ಸ್ಪೋರ್ಟೇಷನ್ ಆಫ್ ಮನಿ ಆ್ಯಂಡ್ ಅಸೆಟ್ಸ್ ಟು ದ ಬ್ಯಾಂಕ್ ವೆರ್ ಇಟ್ ಸಪೋಸ್ ಟು ಬಿ ಕೆಪ್ಟ್ ರಿಸರ್ವ್ಡ್, ಅಲ್ಲಿ ಟ್ರಾನ್ಸ್ಫರ್ಸ್ ಇಲ್ಲದೆ ಇರ್ತಕ್ಕಂಥದ್ದು. ಬಟ್ ಅದರ ಜೊತೆಗೆ ಅದರ ಗಮನಕ್ಕೆ ಬಂದಾಗ ಇವರು, ನಾನು ಎಲ್ಲ ವಿಚಾರಗಳನ್ನು ಪ್ರಶಾಂತ್ ಅವರು ಹೇಳೋದನ್ನು ಒಪ್ತೇನೆ. ಯಾವ ಕಾರಣಕ್ಕೋಸ್ಕರ ಅದು ದೊಡ್ಡ ಸುದ್ದಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಅದನ್ನ ಅಲ್ಲೇ ಏನು ಮಾಡೋಣ ಅಂತೇಳಿ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ದೊಡ್ಡದಾಗಿರ್ತದೆ ಅಂತ. ಈಗ ತನಿಖೆ ಆಗಬೇಕಾದ್ರೆ, ಈಗ ನೀವು ಹೇಳಿದ್ರಿ ಯಾವ ಟ್ರಸ್ಟ್ನವರಿದ್ರೆ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರೇ ಕೊಡಲಿಲ್ಲ ಕಂಪ್ಲೇಂಟ್ನ. ಅವರೇ ವಾಲಂಟ್ರಿಯಾಗಿ ಮುಂದೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೇ ಆಗಿದ್ದರೆ SIT ರಚನೆ ಮಾಡೋಕ್ಕಂತ ಒಂದು FIR ಮಾಡಿಸಿ ತದನಂತರ ಸರ್ಕಾರಕ್ಕೆ ಕೊಟ್ಟಿದ್ರೆ ಅದನ್ನು ಇದು ತನಿಖೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾಗ್ತದೆ, ದರ್ ಡೀಪ್ ರೂಟ್ಸ್ ಇನ್ ದಿಸ್ ಅಂತ ಆಮೇಲೆ ಒಂದು SIT ಮಾಡಿದರೆ ಆಗ್ತಾಯಿತ್ತು ಅಂತ ಆಗ್ತದೆ. ಇದೆಲ್ಲೋ ಒಂದು ತದ್ವಿರುದ್ಧ ಆಗಿರ್ತಕ್ಕಂಥ. ಮೊದಲು SIT ಆಗ್ತದೆ, SITಯ ಇಂಟ್ರೀಮ್ ರಿಪೋರ್ಟ್ ಬಂದ ನಂತರ FIR ಆಗ್ತಕ್ಕಂಥ ಕೆಲಸ ಆಗ್ತದೆ. ಎಲ್ಲೋ ಒಂದು ಕವರಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಸರಿ ಇಲ್ಲ. ಇದು ನಂಬಿಕೆ ದ್ರೋಹಕ್ಕೆ ಆಗಿರ್ತಕ್ಕಂಥದ್ದು ವಿಚಾರನೂ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ಕೋಟ್ಯಾಂತರ ಜನ ಕೊಟ್ಟಿರ್ತಕ್ಕಂಥದ್ರಲ್ಲಿ ವಜ್ರಗಳಿರ್ಬೋದು, ಗೋಲ್ಡ್ ಇರ್ಬೋದು, ಸಿಲ್ವರ್ ಇರ್ಬೋದು, ದುಡ್ಡು ಇರ್ಬೋದು, ಇವೆಲ್ಲವೂ ಕೂಡ ಎವ್ರಿಥಿಂಗ್ ಇಸ್ ಅಕೌಂಟಬಲ್.
ಕಮೆಂಡಬಲ್. 500 ವರ್ಷಗಳ ಕಾಲದಿಂದ ಇದ್ದ ಕನಸಿನ ನನಸಾಗಿರ್ತಕ್ಕಂಥ ಒಂದು ಕಡೆ ತಾತ್ವಿಕ ಹಂತಕ್ಕೆ ಬಂದ ಸಂದರ್ಭದಲ್ಲಿ ಮತ್ತೆ ಅವ್ರ ನಂಬಿಕೆಗೆ ಧಕ್ಕೆ ಆಗಿರ್ತಕ್ಕಂಥದ್ದು ಕೂಡ ಸಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ವಿಚಾರನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥ ಇದು ಸಣ್ಣ ಕರೆಕ್ಟು. ಇದ್ರಲ್ಲಿ ರಾಜಕೀಯ ಆಗ್ತಾ ಇಲ್ವಾ? ಇಲ್ಲ, ರಾಜಕೀಯ ನೋಡಿ, ನಾನು ಹೇಳ್ತೀನಿ, ನಾನಂತೂ ಕೂತಿರ್ಬೇಕಾದ್ರೆ ಕಾಂಗ್ರೆಸ್ನವ್ರು ಕೂತಿರ್ತಕ್ಕಂಥದ್ದು ಇದನ್ನು ಕಳ್ಳತನವಾಗಿ ನೋಡ್ತಕ್ಕಂಥ ವಿಚಾರ ನೋಡಬೇಕಾಗ್ತದೆ. ರಾಜಕೀಯ ಬೆರೆಸಲಿಕ್ಕೆ ಅವಶ್ಯಕತೆ ಇಲ್ಲ. ಆದರೆ ಈ ಕಳ್ಳತನ ಅಂತಕ್ಕಂಥ ಸಣ್ಣ ಪಣ್ಣದ ಕಳೆದ ನಿಮ್ಮ ಪಕ್ಷದವರ ಹೇಳಿಕೆಗಳನ್ನೇ ಅದನ್ನೇ ಹೇಳೋದು ನೋಡಿ. ನಾನು ಹೇಳ್ಬಿಡ್ತೀನಿ ರೀ, ನನ್ನ ಮಾತು ಮುಗಿಸ್ತೇನೆ. ಯಾಕಂದರೆ ನನ್ನ ಪಕ್ಷದ ವಿಚಾರಧಾರಿಯಾಗಿ ನಾನು ಹೇಳ್ತಾ ಇರ್ತಕ್ಕಂಥ KPCC ಅಧ್ಯಕ್ಷರು ಹೇಳಿದ್ರು ಘೋರಿ 17 ಸಲ ಲೂಟಿ ಮಾಡ್ದ, ಇವರು ಮತ್ತೆ ಲೂಟಿ ಮಾಡಿದ್ದಾರೆ ಅಂತ. ಹೌದು ನೋಡಿ, ಇಸ್ ದಟ್ ಅ ಕಂಪ್ಯಾರಿಸನ್ ನಿಮ್ಮ ಪ್ರಕಾರ? ನೋ, ಎಸ್ ಡನ್ ಎ ಕಂಪ್ಯಾರಿಸನ್ ಟುಡೇ. ಅದನ್ನು 22 ಜನವರಿ 2024ರಂದು ಚುನಾವಣೆ ಗಮನದಲ್ಲಿಟ್ಕೊಂಡು ಲಾಂಚ್ ಮಾಡಿದ್ರಲ್ಲ, ಅವತ್ತಿಂದನೇ ಸಮಸ್ಯೆಗಳು ಸ್ಟಾರ್ಟ್ ಆಗಿಬಿಡ್ತು. ನೀವು ರಾಮನನ್ನು ನೀವು ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಎಲ್ಲಿ ಬಂತು ಅವತ್ತಿಂದ ಬಂದು ಸ್ಟಾರ್ಟ್ ಆಗಿರ್ತಕ್ಕಂಥ ಬ್ಲೇಮ್ಗಳು ಸ್ಟಾರ್ಟ್ ಆಗಿದ್ದಕ್ಕೆಲ್ಲ ಕಾರಣ ಯಾಕೆ ನೀವು ಕಂಪ್ಲೀಟ್ ಮಾಡಿದ್ರೆ ರಾಮ ಮಂದಿರವನ್ನು ನೀವು ಈ ಚುನಾವಣೆಗೋಸ್ಕರ ಮಾಡ್ಕೊಂಡು ಹೋದ್ರಲ್ಲ, ಆ ರಾಮನು ಲೈಕ್ ಮಾಡಲಿಲ್ಲ, ಅದಕ್ಕೆ ಅಯೋಧ್ಯೆಯಲ್ಲಿ ನೀವು ಸೋಲ್ಸ್ ಕಳಿಸ್ಬಿಟ್ರು ಅಂತ ಹೇಳಬೇಕಾದ್ರೆ ಅದು ರಾಜಕೀಯ ಸ್ಟೇಟ್ಮೆಂಟ್ ಆಗ್ತದೆ. ಅದಕ್ಕೆ ನಾನು ಹೇಳಿಲ್ಲ, ನೀವು ಅಲ್ಲಿ ಬಂದಿದ್ದಕ್ಕೋಸ್ಕರ ಹೇಳಿದೆ. ನಾನು ಮೂಲತಃ ಹೇಳ್ತಾ ಇರ್ತಕ್ಕಂಥದ್ರೆ ಅದೊಂದು ಮನೆ ಕಳ್ತನ ಆಗಿರೋ ವಿಚಾರ ಅಲ್ಲ. ಅದು ಇಲ್ಲ ಒಬ್ಬ ವ್ಯಕ್ತಿಗೆ ಡಕಾಯಿಟಿ ಮಾಡಿದಂಗಲ್ಲ. ರಾಮ ಮಂದಿರದಲ್ಲೇ ಡಕಾಯಿಟಿ ನಡೆದಿದೆ ಅನ್ನೋದಾದರೆ ಇಟ್ ಇಸ್ ನಾಟ್ ಎ ಸ್ಮಾಲ್ ಮ್ಯಾಟರ್ ಎಟ್ ಆಲ್. ಇಟ್ ಹರ್ಟ್ಸ್ ಮೆನಿ ಪೀಪಲ್, ಥೌಸಂಡ್ಸ್ ಆಫ್ ಪೀಪಲ್ ಹರ್ಟ್. ಇದು ಕೇವಲ ಭಾರತದಲ್ಲಿ ಮಾತ್ರ, ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ನೋವಾಗಿರ್ತಕ್ಕಂಥದ್ದನ್ನು ಸಹಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದನ್ನು ನಡೆಸ್ಕೊಂಡಂಥ ರೀತಿ ಯಾವಾಗ ಅದು ಗಮನಕ್ಕೆ ಬರ್ತದೆ, ಯಾವಾಗ ಪಬ್ಲಿಕ್ ಡೊಮೇನ್ಗೆ ಬರ್ತದೆ, ಇಮಿಡಿಯೇಟಾಗಿ ಅಲ್ಲಿರ್ತಕ್ಕಂಥ ಚಂಪಕರಾಯ್ ಅವರವರು ಯಾರಿರ್ಬೋದು, ಯಾರು ಮುಖ್ಯಸ್ಥರಿರ್ತಾರೆ ಅವರೆಲ್ಲರೂ ಕೂಡ ಅವರು ಟ್ರಾನ್ಸ್ಪರೆನ್ಸಿನ ಕಾಪಾಡ್ಕೋಬೇಕಾಗಿತ್ತು. ಕೂಡಲೇ ಒಂದು ಮೀಟಿಂಗ್ ಮಾಡಿ ಕಂಪ್ಲೇಂಟ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಅದು ಸ್ಥಳೀಯ ಪೊಲೀಸ್ ಸ್ಟೇಷನ್ ಇರ್ಬೋದು, DGP ಇರ್ಬೋದು, ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಅದು ಮಾಡಲಿಲ್ಲ ಅವರು. ಅದನ್ನು ಬಂದಿದ್ದ ತಕ್ಷಣವೇ ಅದನ್ನು ಇವರು ಅಖಿಲೇಶ್ ಯಾದವ್ ಅವರು ಟ್ವೀಟ್ ಮಾಡಿದ ನಂತರ ಸರ್ಕಾರದ ಗಮನಕ್ಕೆ ತಂದು SIT ರಚನೆ ಮಾಡಿ ಮೊದಲೇನಂತ ಇದ್ರು ಗೊತ್ತಾ, ಇದೆಲ್ಲ ಒಂದು ರೂಮರ್ ಅಂತೇಳಿ ಚರ್ಚೆ ಮಾಡ್ತಾಯಿದ್ರು. ಈ ಥರ ಅಷ್ಟೊಂದು ಹಗುರವಾಗಿ ತಗೊಳ್ತಕ್ಕಂಥ ರಾಮಲೀಲಾ ಭಕ್ತನ ಹಣಕಾಸು ಕೊಟ್ಟಿರ್ತಕ್ಕಂಥ ದಾನ ಇವೆಲ್ಲವನ್ನೂ ಕೂಡ ಅಷ್ಟೊಂದು ಲೈಟಾಗಿ ತಗೊಂಡು ಹಗುರವಾಗಿ ಮಾತಾಡ್ತಕ್ಕಂಥ ಏನು ತೋರಿಸ್ತದೆ ಅಂತಂದರೆ ನೀವು ಯಾವುದೋ ಒಂದು ಪರ್ಪಸ್ಗೋಸ್ಕರ ನೀವು ಇದನ್ನೆಲ್ಲ ಮಾಡಿದ್ರ ಅಂತ ಕಾಣ್ತದೆ. ನಾಟ್ ಇನ್ ದ ಪರ್ಪಸ್ ಆಫ್ ಶ್ರದ್ಧಾ ಕೇಂದ್ರದಲ್ಲಿ ಶ್ರದ್ಧೆ ಇರಬೇಕು ಅನ್ನೋ ಶ್ರದ್ಧೆ ಇದ್ದಿದ್ದೇ ಆದರೆ ಅವರಲ್ಲಿ ಖಂಡಿತವಾಗ್ಲೂ ಕೂಡ ಅವ್ರು ಮೊದಲು ಮಾಡಬೇಕಾದ ಕೆಲಸ ಅವ್ರನ್ನೆಲ್ಲರನ್ನೂ ಒಳಗಡೆ ಹಾಕೋ ಕೆಲಸ ಮಾಡಿ ತನಿಖೆ ಮಾಡಿಸೋ ಕೆಲಸ ಮಾಡ್ತಾಯಿದ್ರು. ತದನಂತರ ಸರ್ಕಾರದ ಗಮನಕ್ಕೆ ತರೋ ಕೆಲಸನ ಮೂಲತಃ ಟ್ರಸ್ಟ್ ಮಾಡಬೇಕಾಗಿತ್ತು. ಇವತ್ತು ಮೂಲತಃವಾಗಿ ಟ್ರಸ್ಟಲ್ಲಿ ಇರ್ತಕ್ಕಂಥವ್ರು ಭಾಳ ವರ್ಷಗಳಿಂದ ಪ್ರಾಮಾಣಿಕವಾಗಿ ಬೆಳೆದು ಬಂದಿರತಕ್ಕಂಥವ್ರು ಇರ್ಬೋದು. ಆದರೆ ಈ ಎಪಿಸೋಡ್ ಹಸ್ ಗಿವನ್ ಎ ಡೌಟ್ ಆನ್ ಎವ್ರಿಬಡಿ ಹೂ ಇಸ್ ಬೀನ್ ಅಡ್ಮಿನಿಸ್ಟ್ರೇಟಿಂಗ್ ದೇರ್. ಇಟ್ ಇಸ್ ನಾಟ್ ಒನ್ ಪರ್ಸನ್ ಎಟ್ ಆಲ್. ನೋಡಿ, ಚಂಪಕ್ರಾಯ್ ಅವರ ಡ್ರೈವರ್, ಎಂತ ಹೆಸರು, ಟಿಲ್ಲು ಯಾರು, ಅವ್ನು ಡ್ರೈವರು ಜೊತೆಯಲ್ಲೇ ಇರ್ತಕ್ಕಂಥ, ನಿನ್ನ ಜೊತೆಯಲ್ಲೇ ಇರ್ತಕ್ಕಂಥ ಮನೆಗಳರು ಇರ್ತಕ್ಕಂಥವ್ರು. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇಟ್ ಇಸ್ ನಾಟ್ ಎ ಸ್ಮಾಲ್ ಇಶ್ಯೂ. ಜಸ್ಟ್ ಬಿಕಾಸ್ ದಟ್ ಪರ್ಸನ್ ಇಸ್ ವರ್ಕ್ ವಿತ್ ಯು, ಯು ಕಾಂಟ್ ಸ್ಪೇರ್ ಹಿಮ್. You should have given a police complaint against him first on his driver. ನೀನು ಮನೆಯಲ್ಲೇ ಇರ್ತಕ್ಕಂಥ ನಂಬಿಕಸ್ತೇನೆ ಇರ್ತಂದು ಚಾವಿ ನೀನು ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು, ನೀನು ಚಾವಿನ ತಗೊಂಡೋಗಿ ಲೂಟಿ ಹೊಡಿರ್ತಕ್ಕಂಥವ್ರನ್ನ ಹೇಗೆ ರೆಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ? ಈಗ ನೀವು ನೈತಿಕ ಹೊಣೆ ಎತ್ಕೊಂಡು ರಾಜೀನಾಮೆ ಕೊಟ್ಟರಲ್ಲ ಇಬ್ಬರು 3 ಟ್ರಸ್ಟಿಗಳು, ಅದು ಮೊದಲು ಡೇ 1 ಮಾಡಬೇಕಾಗಿತ್ತು. ಯಾಕಂದರೆ ನಂಬಿಕೆ ದೊಡ್ಡದು ಇನ್ನೊಂದಲ್ಲ. ನಾವು ದೇವ್ರು ನೋಡೋಕ್ಕೆ ಆಗೋದಿಲ್ಲ. ನಾವು ನಂಬಿಕೆನೇ ದೇವರು ಅಂತಕ್ಕಂತ ಹೇಳುವಾಗ ನಂಬಿಕೆಗೆ ದ್ರೋಹ ಮಾಡಿದ್ಮೇಲೆ ನಿಮ್ಮನ್ನು ಏನಂತ ಕರಿಬೇಕು ನಾವು? ರಾಜಕೀಯ ತೆವಲಿಗೋಸ್ಕರ ನೀವು ದೇವಸ್ಥಾನದಲ್ಲಿ ಕೂತಿದ್ದೀರಾ ಅಲ್ಲಿ ಇಷ್ಟೊಂದು ಶ್ರದ್ಧಾ ಭಕ್ತಿ ಇಲ್ಲೊಂದು ಹಗರಣ ನಡೆದಿದೆ ಅನ್ನೋ ಸುದ್ದಿ ಬಂದ ಮೇಲೆ ಬರ್ತಾ ಇರೋದು ಸರ್ ನಿಮ್ಮಲ್ಲಿ? ಸರ್, ಮೊದಲಿಂದ ಹೇಳ್ತಾ ಇದ್ದೀನಿ ಕೇಳಿ, ನಾವು ಹೇಳ್ತಾ ಇದ್ದೀವಿ ಕೇಳಿ. ಆವತ್ತು ಅವರು ಚುನಾವಣಾ ಸಂದರ್ಭದಲ್ಲಿ ಮಾಡದೇ ಇದ್ದಿದ್ರೆ, ಬೇರೆ ಸಂದರ್ಭ ಮಾಡಿದರೆ ನಮ್ಗೆಲ್ಲರೂ ಭಕ್ತಿ, ನಾವೆಲ್ಲರೂ ಕೂಡ ಹೋಗ್ತಾ ಇದ್ವಿ, ನಮ್ಮ ಲೀಡರ್ಗಳು ಕೂಡ ಹೋಗ್ತಾ ಇದ್ರು. ನೀವು ಚುನಾವಣೆ ಗಿಮಿಕ್ಗೋಸ್ಕರ ಮಾಡಿದ ತಕ್ಷಣ ಡೋಂಟ್ ಬ್ರಿಂಗ್ ಇಟ್ ಅಗೇನ್ ಅಂಡ್ ಡಿಬೇಟ್. ಯಾಕೆ ಹೋಗಲಿಲ್ಲ, ಏನು ಮಾಡಲಿಲ್ಲ, ಯಾಕೆ ಒಪ್ಪಲಿಲ್ಲ, ಮಾಡಲಿಲ್ಲ ಅಂತ ಮೊದಲಿಂದಾನು ಹೇಳ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ದುಡ್ಡು ತೊಗೊಂಡೋದ್ರಲ್ಲ ಅವ್ರು ಏನು ಮಾಡಿದ್ರು ಗೊತ್ತಾ ನಿಮಗೆ? ಜಮೀನುಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಬೆಳಗ್ಗೆ ಜಮೀನನ್ನ ಖರೀದಿ ಮಾಡ್ತಾರೆ 2 ಕೋಟಿ ರೂಪಾಯಿಗೆ, ಸಾಯಂಕಾಲಕ್ಕೆ 10 ಪಟ್ಟಿಗೆ ಜಾಸ್ತಿ ಮಾರ್ತಾರೆ. ಇದೇ ಟ್ರಸ್ಟಲ್ಲಿ ಇರ್ತಕ್ಕಂಥ ಬಹಳ ಪ್ರಮುಖವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಾನೀಗ ರಿಪೋರ್ಟ್ಗಳಲ್ಲಿ ಓದ್ತಾ ಇದ್ದೆ, ನ್ಯಾಷನಲ್ ಟೆಲಿವಿಷನ್ಗಳಲ್ಲಿ ನೋಡ್ತಾ ಇದ್ದೀನಿ. ಏನ್ರಿ ಇದು? ರಿಯಲ್ ಎಸ್ಟೇಟ್ ದಂಧೆಗೆ ಈ ದುಡ್ಡನ್ನ ಯೂಸ್ ಮಾಡ್ತಾರೆ ಅಂತಾರೆ. ಅವ್ರು ಮನುಷ್ಯರಾಗಲಿಕ್ಕೆ ಲಾಯಕೇ ಇಲ್ಲ ಅಂತ ಹೇಳ್ತೀನಿ. ದೇವರ ಮುಂದೆ ಕಳ್ಳತನ ಮಾಡ್ತಾರೆ. ಯಾವ ರೀತಿಯ ಅಂತ ಶ್ರದ್ಧಾ ಭಕ್ತಿಯಿಂದ ಅವ್ರು ಇರ್ಬೋದು ಅಂತ ಯೋಚನೆ ಮಾಡಿ ನೋಡಿ. ಪ್ರಶ್ನೆಯನ್ನು ಕೇಳಬೇಕಾಗ್ತದೆ ದಿವಸ. ನೀವು ಲೂಟಿ ಹೊಡೆದಿರೋದು ಕೇವಲ ಅಲ್ಲ, ಕೋಟ್ಯಾಂತರ ಭಕ್ತಾದಿಗಳ ಮನಸ್ಸನ್ನು ಲೂಟಿ ಹೊಡೆದಿದ್ರಿ ನೀವು, ಧಕ್ಕೆ ಮಾಡಿದ್ರಿ ನೀವು, ಮನುಕುಲಕ್ಕೆ ಧಕ್ಕೆ ಮಾಡಿದ್ರಿ ನೀವು. ಫಸ್ಟ್ ಟ್ರಸ್ಟಲ್ಲಿ ಇದ್ದಂಥವ್ರ ಯಾರ್ಯಾರು ಜವಾಬ್ದಾರಿ ಇದ್ರು ಹಣಕಾಸಿಗೆ, ಯಾರು ಇದಕ್ಕೆ ಜವಾಬ್ದಾರಿನ ಉಸ್ತುವಾರಿ ವಹಿಸ್ಕೊಂಡು ಅವರೆಲ್ಲರೂ ಕೂಡ ತನಿಖೆಗೊಳಪಡ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ಅದು ಲೋಕಲ್ ಪೊಲೀಸ್ ಸ್ಟೇಷನ್ ಆಗ್ಬಾರ್ದು. ಯಾಕಂದರೆ ಇದು ಉತ್ತರ ಪ್ರದೇಶದ ವಿಚಾರ ಅಲ್ಲ. ಅಲ್ಲಿ ಯೋಗಿ ಇದಾರ್ರಿ, ಯೋಗಿದ್ರೆ ಅಂತೆ ಏನು ಯೋಗಿ ಇದ್ಕೊಂಡೇ ಅಧ್ವಾನ ಆಗಿರ್ತಕ್ಕ ಮತ್ತಂತ ನೇರಾಗಿ ಹೇಳ್ಬೇಕಾಗ್ತದೆ. ನೀವು SIT ರಚನೆ ಮಾಡಬಾರ್ದಾಯಿತು, ಕೂಡಲೇ DGPಗಳಲ್ಲಿ FIR ಮಾಡಬೇಕಾಯಿತು.
ಆವಾಗ ನಿಮ್ಮ ಪ್ರಾಮಾಣಿಕತೆನ ದಕ್ಷತೆನ ನಾವು ಒಪ್ಕೊಳ್ತಾ ಇದ್ವಿ. ನೀವೇನು ಮಾಡಿದ್ರಿ, ಒಂದು SIT ರಚನೆ ಮಾಡಿದ್ರಿ, ಯಾವುದೋ 4 ಜನ 3 ಜನ ಆಫೀಸರ್ಸ್ನ ಇಟ್ಕೊಂಡು. ದಟ್ ಇಸ್ ನಾಟ್ ದ ವೇ ಅಟ್ ಆಲ್. ನೋಡಿ, ಬೇರೆ ಕೇಸುಗಳು ಡಿಫ್ರೆಂಟ್. ಯಾರೋ ಮರ್ಡರ್ ಕೇಸ್ ಆಯಿತು, ಇನ್ನೊಂದಾಯಿತು, 4 ಜನ ಮರ್ಡರ್ ಆಗಿದ್ರು, ಇಲ್ಲ ಏನೋ ದುಡ್ಡು ಚೀಟಿಂಗ್ ಆಯಿತು. ಆದರೆ ರಾಮನ ದೇವಸ್ಥಾನದಲ್ಲಾಗಿರ್ತಕ್ಕಂಥ ಡೋಂಟ್ ಟೇಕ್ ಇಟ್ ಲೈಕ್ ಎನಿ ಅದರ್ ಕೇಸ್. ಇಟ್ ಇಸ್ ಒನ್ ಆಫ್ ದ ಸೀರಿಯಸ್ ಕೇಸ್ ಇನ್ ದ ಕಂಟ್ರಿ ಅಂತ ಹೇಳ್ತಾ ಇದ್ದೀನಿ. ಕೂಡಲೇ ನೀವು ಅದನ್ನ CBI ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಯ್ತು ನೀವು. ನಾಟ್ ಇವನ್ ದ ಲೋಕಲ್ ಪೊಲೀಸ್ ಅಂತ ಹೇಳ್ತೀನಿ. ಆವಾಗ ನಿಮ್ಮ ಪ್ರಾಮಾಣಿಕತೆ ನಂಬ್ತಾ ಇದೆ ಅಂತ ಹೇಳ್ತೀನಿ. ಯಾವುದೋ ರೌಡಿನ ಹ್ಯಾಂಡಲ್ ಮಾಡೋದಂಗೆ ಮಾಡಕ್ಕೆ ಹೋಗ್ಬೇಡಿ ಸ್ವಾಮಿ. ಇದು ಭಕ್ತಾದಿಗಳ ಮನಸ್ಸನ್ನು ದೋಚಿದ್ದೀರಾ ನೀವು. ದೇಶಕ್ಕೆ ಅಪಮಾನ ಮಾಡಿದಿರಿ, ಹಿಂದೂ ಧರ್ಮಕ್ಕೆ ಅಪಮಾನ ಮಾಡಿದಿರಿ, ರಾಮನ್ಗೆ ಅಪಮಾನ ಮಾಡಿದಿರಿ. ಈ ಕರ್ನಾಟಕದಲ್ಲಿ ಏನೇ ನಡೆದ್ರು CBI ಕೊಡೋದಾ, ಲೋಕಲ್ ಪೊಲೀಸ್? ಈ ಸಣ್ಣ ರಾಜಕೀಯ ವಿಚಾರಗಳು ಬಿಟ್ಟು ರಾಮನ ವಿಚಾರ ಬಂದಾಗ ಕೇಳ್ತಿದ್ದೀನಿ ನಾನು. ಈಗ ವಾಲ್ಮೀಕಿ ಹಗರಣ ಇದೆಪ್ಪ ಅಲ್ವಾ, ಈಗ ಅದು ನೋಡಿ, ವಾಲ್ಮೀಕಿ ಹಗರಣ ಒಂದು ನಿಗಮದಲ್ಲಿ ನಡೆದಿರ್ತಕ್ಕ ಅಡ್ಮಿನಿಸ್ಟ್ರೇಟಿವ್ ಲ್ಯಾಬ್ಸ್ ಇರ್ಬೋದು. ಇದು ರಾಮ ಮಂದಿರದಲ್ಲಿ ಮಂದಿರಗೂ ನಿಗಮಕ್ಕೂ ನೀವು ಕಂಪೇರ್ ಮಾಡಬೇಡಿ. ನಾನು ಕಂಪೇರ್ ಮಾಡ್ತಾ ಇಲ್ಲ ಸರ್. ನನಗೆ ರಾಮ ಮಂದಿರದ ತನಿಖೆ ಸರಿಯಾದ ದಿಕ್ಕಿನಲ್ಲಿ ನಡಿಬೇಕು. ನಾನು ಕೇಳ್ತಿದ್ದೀನಿ ನಿಮಗೆ, ಪಾರ್ಟಿ ಸ್ಟ್ಯಾಂಡ್ ಏನು? ಲೋಕಲ್ ಪೊಲೀಸ್ ನಡೆಸಬಾರ್ದು, CBI ನಡೆಸಬೇಕು ಅಂತ. ಧಾರ್ಮಿಕ ನಂಬಿಕೆ ಶ್ರದ್ಧೆಗಳು ನಿಮ್ಮಲ್ಲಿ ಉಕ್ಕಿ ಹರಿದ ರೀತಿ ನನಗೆ ನಿಜವಾಗ್ಲೂ ಸಂತೋಷ ತಂತು ನಾಗರಾಜ್ ಯಾದವ್ ಅವರೇ. ಇಲ್ಲೂ ಧರ್ಮಸ್ಥಳದ ಮೇಲೆ ಏನೋ ಒಂದಾಯಿತು, ಅಲ್ಲೂ ನೀವು SIT ರಚನೆ ಮಾಡಿದ್ರಿ, ಅದು ಷಡ್ಯಂತ್ರ ಅಂತ ಬಹಿರಂಗವಾಯಿತು. ಈಗ ಮುಖ್ಯಮಂತ್ರಿ ಆಗಿರುವಂಥವ್ರು ಮಾಧ್ಯಮದ ಮುಂದೆ ಹೇಳಿದ್ರು ದೊಡ್ಡದೊಂದು ಷಡ್ಯಂತ್ರ ಅಂತ. ಕೇಳ್ತಾ ಇದ್ದೀನಿ, ಏನು ಮುಖ್ಯಮಂತ್ರಿ ಆಕ್ಷನ್ ಏನು? ನೋಡಿ, ಏನ್ ಆಕ್ಷನ್ ತಗೊಂಡು? ನೋಡಿ, ಯಾರಾದ್ರೂ ಸರಿ, ಧರ್ಮಸ್ಥಳದಕ್ಕೂ ಕೂಡ ಕಳಂಕ. ಏನ್ ಆಕ್ಷನ್ ತಗೊಂಡ್ರಿ? ಕಾದು ನೋಡಿ. ಕಾದು ನೋಡಿ, ಕಾರಣ ಬಿಡಿ. ಧರ್ಮಸ್ಥಳಕ್ಕೂ ಕೂಡ ಕಳಂಕ ತರುವುದೇ ಆದ್ರೆ ಅಂತವ್ರನ್ನ ಸ್ಪೇರ್ ಮಾಡೋ ಪ್ರಶ್ನೆ ಇಲ್ಲ. ಅಯೋಧ್ಯೆಯಲ್ಲಿ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಎರಡು ನಮ್ಮ ಶ್ರದ್ಧಾ ಕೇಂದ್ರಗಳು ಅಂತ ಹೇಳ್ತೀವಿ. ಆದ್ರೆ ಬೂಟಾಟಿಕೆ ರಾಜಕೀಯಕ್ಕೋಸ್ಕರ, ರಾಜಕೀಯ ತೆವಲಿಗೋಸ್ಕರ, ಎಲೆಕ್ಷನ್ಗೋಸ್ಕರ ನೀವು ಮಂದಿರನ ಕಂಪ್ಲೀಟ್ ಮಾಡಿ ಓಪನ್ ಮಾಡಿದ್ರಲ್ಲ, ಅದು ಇವತ್ತು ಪ್ರಶ್ನೆ ಮಾಡಬೇಕು. ಪ್ರಕರಣ ಚರ್ಚೆಗೆ ಬಂದ 15 ದಿವಸದಲ್ಲಿ FIR ಆಗಿ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ನಾಗರಾಜ್ ಯಾದವ್ ಅವರೇ. ಯಾಕಾಯ್ತು? ವಿರೋಧ ಪಕ್ಷಗಳು ರೇಜ್ ಮಾಡಿದ ಮೇಲೆ ಜನಗಳು ಧರ್ಮಸ್ಥಳದಲ್ಲಿ ಇಡೀ ಪ್ರಪಂಚ ನಾಗರಾಜ್ ಯಾದವ್ ಒಂದು ನಿಮಿಷ ಸರ್, SIT ತನಿಖೆಯನ್ನು ಯಾಕೆ ನಿಲ್ಲಿಸಿದೆ ಅನ್ನೋದನ್ನ ಹೇಳಿ. ಒಂದು ನಿಮಿಷ ಇರಿ, ಯಾರು ನಿಲ್ಲಿಸಿದ್ದಾರೆ ಅನ್ನೋದು ಹೇಳಿ. ಧರ್ಮಸ್ಥಳದಲ್ಲಿ ಸರ್ ಯಾಕೆ ನಿಲ್ಲಿಸಿದ್ರೆ ನೋಡಿ, ಒಂದು ನಿಮಿಷ ಹೇಳಿ. ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಅಲ್ಲ, ಉತ್ತರ ಪ್ರಶ್ನೆಗೆ ಇನ್ನೊಂದು. ಒಂದು ನಿಮಿಷದಲ್ಲಿ ಧರ್ಮಸ್ಥಳ ಅದು ರಾಷ್ಟ್ರ ಮಟ್ಟದ ಶ್ರದ್ಧಾ ಕೇಂದ್ರ, ಇದು ಕರ್ನಾಟಕದ ಮಟ್ಟದ ಶ್ರದ್ಧಾ ಕೇಂದ್ರ. ಇದು ರಾಷ್ಟ್ರ ಮಟ್ಟ ಅಂತ ತಿಳ್ಕೊಳ್ಳೋಣ, ಇದು ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ಮನುಕುಲಕ್ಕೆ ಬೇಕಾದಂತ ತಿಳ್ಕೊಳ್ಳೋಣ. ಆದ್ರೆ ಒಂದು ನೀವು ರಚಿಸಿದ SIT ಏನ್ ಮಾಡಿ ಸರ್, ನಾವು ಒಂದು ನಿಮಿಷ ಸರ್, ಇದು ನೀವು ರಾಜಕೀಯ ಬೆರೆಸೋದು ನೀವೇ. ನಾನು ಹೇಳೋದು ಹೇಳೋದು, ಒಂದು ವಿಚಾರ ಚರ್ಚೆ ಮಾಡುವಾಗ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಕೇಳೋದಾದ್ರೆ ರಾಜಕಾರಣ ಅಂತಾರೆ. ನೀವು ಮಾಡಲಿಲ್ಲ ಲೋಟಿ, ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ ರಾಜಕಾರಣಿಗಳು ಮಾತಾಡಿದ್ರೆ. ನೀವು ದಯವಿಟ್ಟು ಮಾತಾಡಬೇಡಿ. ಇದು ರಾಮ ಮಂದಿರನ ವಿಚಾರ. ರಾಮ ಮಂದಿರ ಬಗ್ಗೆ ಮಾತಾಡೋಣ. ನಮ್ಮ ಹತ್ರ 3 ಗಂಟೆ ಎಲ್ಲ ಧರ್ಮಸ್ಥಳದ ಬಗ್ಗೆ ಮತ್ತೆ ಶೃಂಗೇರಿ ಬಗ್ಗೆ ಮಾತಾಡಲಿಕ್ಕೆ. ನಾನು ಹೇಳ್ತಾ ಇದ್ದೀನಿ, ರಾಮ ಮಂದಿರಲ್ಲಿ ತಪ್ಪು ಮಾಡಿರ್ತಕ್ಕಂಥವ್ರು ಅವ್ರು ಕೂಡಲೇ ಅಲ್ಲಿಂದ ರಾಜೀನಾಮೆ ಕೊಟ್ಟು ಹೋಗಬೇಕಾಗ್ತದೆ. ಯೋಗಿ ಆದಿತ್ಯನಾಥ್ ಇನ್ನೊಂದು ಹೇಳ ನಿಮಗೆ, ಆ ರಸ್ತೆಗಳು ರಾಮಪಥ ಮತ್ತು ಭಕ್ತಿ ಪಥ ಇದೆಯಲ್ಲ, ಅಲ್ಲಿ ಆರ್ನಮೆಂಟಲ್ ಟೈಪ್ ಆಫ್ ಲೈಟ್ಸ್ ಇದ್ರೆ ಅದನ್ನು ಕಳ್ತನ ಮಾಡ್ತಾರಲ್ರಿ. ಎಂಥ ಹೈ ಸೆಕ್ಯೂರಿಟಿ ಪ್ಲೇಸ್ ರೀ ನಿಮ್ಮದು. ವಾಟ್ ಕೈಂಡ್ ಆಫ್ ಲೋನ್ ನೋಡ್ರಿ ಗಾಟ್ ಯು ಮಿಸ್ಟರ್ ಯೋಗಿ? ಹೇಳಿ ನನಗೆ. ರಸ್ತೆಯಲ್ಲಿ ಲೈಟ್ಗಳನ್ನ ಕಿತ್ಕೊಂಡು ಹೋಗ್ತಾ ಇರೋದ್ರೆ ವಾಟ್ ಕೈಂಡ್ ಆಫ್ ಸೆಕ್ಯೂರಿಟಿ ಅಯೋಧ್ಯೆಯ ವಿಚಾರನ ಕೇಳ್ತಾ ಇದ್ದೀನಿ. 50 ಲಕ್ಷ ರೂಪಾಯಿ ಬಾಳ್ತಕ್ಕಂಥ ಆ ಒಂದು ಆರ್ನಮೆಂಟ್ ಲೈಟ್ಗಳನ್ನ ಬೀದಿಯಲ್ಲಿ ರೈಟ್ ಕಳ್ತನ ಮಾಡ್ಕೊಂಡು ಹೋಗ್ತಾರೆ ರೀ. ಎಲ್ರಿ ಇದೀರಿ ನೀವು? ಯೋಗಿ ಆದಿತ್ಯನಾಥ್ ಅವರೇ ಯೋಗಿ ಇದ್ದಾರಂತೆ. ಯೋಗಿ ಇದ್ದಿದ್ದಕ್ಕೆ ಈ ಅಧ್ವಾನ ಆಗಿರೋದು. ಅಶೋಕ್ ಗೌಡ್ರಿ ಪಾಪ ನಾನು ಕೇಳಬೇಕಾಗಿದ್ದ ನಾಗರಾಜ್ ಯಾದವ್ ಅವರು ಇವತ್ತೇನು ರಾಜಕೀಯ ದಯವಿಟ್ಟು ಮಾಡಬೇಡಿ. ಒಂದು ನಿಮಿಷ, ನಾನು ದಯವಿಟ್ಟು ಮಾತಾಡಲಿಲ್ಲ, ದಯವಿಟ್ಟು ನಂಗೆ BJP ಪದಾನೂ ಹೇಳಿಲ್ಲ. ನೋಡಿ, ರಾಮನ ಬಗ್ಗೆ ಮಿತ್ ಅಂತ ಹೇಳಿದವ್ರಿಗೆ ಇವತ್ತು ರಾಮನ ಬಗ್ಗೆ ಶ್ರದ್ಧೆ, ರಾಮನ ಬಗ್ಗೆ ಇಷ್ಟು ಭಕ್ತಿ, ಇಷ್ಟು ಆವೇಶ, ವಾಹ್ ವಾಹ್ ವಾಹ್. ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ ನಾಗರಾಜ್ ಯಾದವ್ ಅವ್ರನ್ನ. ನಾನು ಹಿಂದೂ ಅಂತ ಅಂದ್ಬಿಟ್ಟು ಏನು ಆವೇಶ ಭರಿತವಾಗಿ ಹೇಳ್ತಿದ್ದಾರೆ, ಸಂತೋಷ. ನಾನು ಕೇಳೋ ಪ್ರಶ್ನೆ ನೀವೇ ಕೇಳಿದ್ರಿ. ಮಂಜುನಾಥನ ಸನ್ನಿಧಿನಲ್ಲಿ SIT ರಚನೆ ಮಾಡಿ ಸತ್ಯಾಸತ್ಯತೆ ಆಚೆ ಬಂತು. ನೀವು ಹೇಳ್ದಂಗೆ ಅಲ್ಲಿ 2 ವರ್ಷದಿಂದ ಆಪಾದನೆಗಳು ಮಾಡ್ತಿದ್ರು. SIT ಎಷ್ಟೋ ವರ್ಷಗಳಾಯ್ತು. ಈಗ SIT ಇಲ್ಲ ಆಯ್ತು, ನೀವು ಹೇಳಿದ್ರೆ ಅರೆಸ್ಟ್ ಆಯ್ತು ಅಂತೇಳಿ. ನೋಡಿ, ಈಗ ನಾನು ಪ್ರಶಾಂತ್ ನಾಥ್ ಅವರು ಮಾತಾಡ್ತಾ ಹೇಗೆ ಹಗರಣ ಆಚೆ ಬಂತು ಅಂತ ಹೇಳ್ತಾರೆ. ಮಹಿಪಾಲ್ ಸಿಂಗ್ ಅಂತ ಹೇಳಿ ಯಾರು VHP ಜೊತೆ ಗುರುತಿಸ್ಕೊಂಡಿದ್ದಾರೆ ಅವರು ಫಸ್ಟ್ ಪ್ರಶ್ನೆ ಮಾಡ್ತಾರೆ. ಇನ್ಫ್ಯಾಕ್ಟ್ ಫಸ್ಟ್ ಇನ್ವೆಸ್ಟಿಗೇಷನ್ಗೆ ಆಗ್ರಹ ಮಾಡಿದ್ದು ಅಖಿಲೇಶ್ ಯಾದವ್ ಅಲ್ಲ, ರಜನೀಶ್ ಸಿಂಗ್ ಅಂತ ಹೇಳಿ ಅಲ್ಲಿನ ಲೋಕಲ್ BJP ಲೀಡರ್. ಜೊತೆಗೆ ಅದ್ರ ಜೊತೆಗೆ ಒಂದು ನಿಮಿಷ ಸುಮ್ಮನೆ ಕೂತ್ಕೊಂಡಿದ್ದಾರೆ. ನೋಡಿ, ಏನು ಉತ್ತರ ಕೊಡ್ತಾ ಇದ್ದಾರೆ 40 ನಿಮಿಷ ಆದ್ಮೇಲೆ ಅವ್ರಿಗೊಂದು ಅವಕಾಶ ನಡೆದಿರ್ತಕ್ಕ ಘಟನೆ ಬಗ್ಗೆ ಅವರ ಅನಿಸಿಕೆ. ಸಂತೋಷ್ ಪುರಿ, ವಿಜಯಲಕ್ಷ್ಮಿ ಅಂತ ಹೇಳಿ, ಅಜಯ್ ಕುಮಾರ್ ವರ್ಮಾ ಅಂತ ಹೇಳಿ, BP ಪಾಂಡೆ ಅಂತ ಹೇಳಿ ಇಷ್ಟೂ ಜನ
ಯಾವುದು ಪೊಲೀಸವರಿಂದ ಅಖಿಲೇಶ್ ಯಾದವ್ ಗೊತ್ತಾಯಿತು, ತದನಂತರದಲ್ಲಿ ಬೇರೆಯವರೆಲ್ಲ ಹೇಳಿದ್ರು ಅನ್ನೋದಕ್ಕಿಂತ ಮುಂಚೆನೆ ಇವ್ರುಗಳೇ ಹೇಳಿದ್ರು ನೀವು ಇನ್ವೆಸ್ಟಿಗೇಷನ್ ಮಾಡಿಸಿ ಸತ್ಯಾಸತ್ಯತನ ಆಚೆ ತನ್ನಿ ಅಂತ ಹೇಳಿ. ಇವರೆಲ್ಲರೂ ಸಹ VHP ಮತ್ತು BJP ಜೊತೆ ಗುರುತಿಸ್ಕೊಂಡಿರೋರ್ತಕ್ಕಂಥವ್ರು, ಯಾರೋ ಒಬ್ಬರು ವಿಜಯಲಕ್ಷ್ಮಿನ ಯಾರೋ ಒಬ್ಬರು ಬಿಟ್ಟು, ಆಯ್ತಾ. ಇದ್ರ ಜೊತೆಗೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಏನಾಗಿದೆ ಅದು ಸತ್ಯ ಆಚೆ ಬರಲಿ, ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಆಗಲಿ. ಅಕಸ್ಮಾತ್ ಯಾರಾದ್ರೂ ಒಬ್ರು ಏನಾಗಿಲ್ಲ ಅಂತ ಮಾತ್ರ ಹೇಳಬೇಡಿ. ನಾನು ಹೇಳ್ತಾ ಇಲ್ಲ, ಖಂಡಿತವಾಗ್ಲೂ ಹೇಳ್ತೇನೆ ತಪ್ಪಾಗಿದೆ ಅಂತ ಹೇಳ್ತಾ ಇದ್ದೀನಿ. ತಪ್ಪಾಗಿದೆ ಅಲ್ಲಿ. ಈಗಾಗಲೇ SIT ವರದಿ ಕೊಟ್ಟಿದೆ ತಪ್ಪಾಗಿದೆ ಅಂತ ಹೇಳಿ, ಅದಕ್ಕಿಂತ SIT ವರದಿ ಕೊಡೋಕ್ಕಿಂತ ಮುಂಚೆ ಈ ಥರ ಮಾತಾಡಿದ್ರೆ SIT ವರದಿ ಕೊಟ್ಟಿದೆ ತಪ್ಪಾಗಿದೆ, ಅಲ್ಲಿ ಲೂಟ್ ಆಗಿದೆ ಅಂತ ಹೇಳಿ, ಇದು ಸತ್ಯ. ಅದರಿಂದಾಗಿ ಅದಕ್ಕೆ ಯಾರು ಹೊಣೆ ಆಗಿದೆ ಅದು SIT-ನಲ್ಲಿ ಇನ್ನೂ ತನಿಖೆ ಆಗುತ್ತೆ, ಆಚೆ ಬರುತ್ತೆ, ಅರೆಸ್ಟ್ ಆಗಲಿ. ಜೊತೆಗೆ ನಾನು ಹೇಳ್ತಕ್ಕಂಥ ವಿಚಾರಗಳೇನು ಅಂತಂದ್ರೆ, ಈಗ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ನಿಮಿಷ ಸೇಮ್ ವಿಚಾರ ಆಗಿತ್ತು. ರಾಮ ಮಂದಿರ ನಿರ್ಮಾಣ ಅಂದ ತಕ್ಷಣ 4,500 ಕೋಟಿ ರೂಪಾಯಿ ದೇಣಿಗೆ ಬಂದಿದೆ. ಅದಕ್ಕೆ ಸತ್ಯ. ಅಷ್ಟು ದೊಡ್ಡ ಅಮೌಂಟ್ ಅನ್ನು ಹ್ಯಾಂಡಲ್ ಮಾಡುವಾಗ ಅಲ್ಲಿ ನೆಕ್ಸ್ಟ್ ಲೆವೆಲ್ ಆಫ್ ಟ್ರಾನ್ಸ್ಪರೆನ್ಸಿ ಇರಬೇಕು. ಯಾಕಂದ್ರೆ ಅದು ಬರೀ ದುಡ್ಡಿನ ವಿಷಯ ಅಲ್ಲ, ಶ್ರದ್ಧೆ ವಿಷಯನೂ ಇದೆ. ಆ ಮೈಮರವಿಗೆ ಏನು ಶಿಕ್ಷೆ ಅಂತ ಕೇಳ್ತಾ ಇದ್ದೀನಿ. ಮೈಮರವಿಗೆ ಯಾರು ಮೈಮರವಿಗಲ್ಲ. ನೋಡಿ, ಇಡೀ ಸಂಘ ಪರಿವಾರದ ಶ್ರದ್ಧೆಯ ವಿಷಯ ಏನಿತ್ತು ಅದು ರಾಮ ಮಂದಿರ ಹೋರಾಟದಿಂದ ಆರಂಭ ಆಗಿತ್ತು. ನಿಮ್ಮ ಇಡೀ ಟ್ರಸ್ಟ್ನಲ್ಲಿರ್ತಕ್ಕಂಥವ್ರು, ಈಗ ಚಂಪತ್ರಾಯ್ ಇರ್ಬೋದು, ಗೋಪಾಲ್ ಅವರು ಇರ್ಬೋದು, ಆದರೆ ಅಲ್ಲಿ ಯಾರ್ಯಾರು ಪರಿಚಾರಕರಾಗಿ ಮೇಲ್ವಿಚಾರಕರಾಗಿದ್ದಾರೆ ಅವರು RSS ಮತ್ತು ವಿಶ್ವ ಹಿಂದೂ ಪರಿಷತ್ನಿಂದ ಬಂದವರಾಗಿದ್ದಾರೆ. ತಮ್ಮ ಜೀವನವನ್ನೇ ತೆಗೆದ್ರು ರೀ ಅಶೋಕ್ ಸಿಂಘಲ್ ಅವರು. ಇಡೀ ರಾಮ ಮಂದಿರವನ್ನು ಆಮೇಲೆ ರಾಮಚಂದ್ರ ಪರಮಹಂಸರು ತಮ್ಮ ಜೀವನವನ್ನೇ ತೆಗೆದ್ರು. ಅವರು ಅಟಲ್ ಬಿಹಾರಿ ವಾಜಪೇಯಿಗೆ ಎದುರು ಹಾಕೊಂಡ್ಬಿಟ್ಟಿದ್ರು ರಾಮ ಮಂದಿರ ಕಟ್ಟಬೇಕು ಅಂತ. ಸತ್ಯ. ಈಗ ಈ ಟ್ರಸ್ಟ್ನಲ್ಲಿ ದಾಂಧಲಿ ಗಡಬಡಿಗಳು, ಇಲ್ಲಿ ಎಲ್ಲೋ ಹಣ ಲೂಟಿಯಾಗಿದೆ ಅಂತಕ್ಕಂಥ ಆರೋಪ ಬಂದಾಗ ಇದು ನಿಮಗೆ BJP ಅವ್ರ ಮೇಲೆ ಬಂದದ್ದಲ್ಲ, ಇದು ನಿಮ್ಮ ಸರ್ಕಾರದ ಮೇಲೆ ಬಂದವರು ಅಲ್ಲ. ಮೇಲ್ವಿಚಾರಣೆಯ ಹೊಣೆ ಹೊತ್ತವರು ಸಂಘ ಪರಿವಾರದ ಹಿರಿಯ ಪ್ರಚಾರಕರು. ನಾನು ಅವ್ರ ಮೇಲೆ ಯಾರ ಮೇಲೂ ಆರೋಪ ಮಾಡ್ತಾ ಇಲ್ಲ. ಆದರೆ ಅವರ ಮೇಲುಸ್ತುವಾರಿಯಲ್ಲಿ ಅಯೋಧ್ಯೆಯಂಥ ಒಂದು ಪ್ರಮುಖ ಶ್ರದ್ಧಾ ಕೇಂದ್ರದಲ್ಲಿ ದಿನವೂ ಲಕ್ಷಾನುಗಟ್ಟಲೆ ಹಣ ಹೊರಗೆ ಹೋಗ್ತಿದೆ ಅಂತಂದಾಗ ಅವರು ಏನು ಮಾಡ್ತಾಯಿದ್ರು? ನಂಬರ್ 1 ಪ್ರಶ್ನೆ. ಅವರ ಗಮನಕ್ಕೆ ಬಂದಾಗ ಅವ್ರು ಇಡೀ ದೇಶಕ್ಕೆ ತಿಳಿಸ್ಬೇಕಿತ್ತಲ್ವಾ? ಈಗ ಒಂದು ವಿಷಯ ಗಮನಕ್ಕೆ ಬರುತ್ತಪ್ಪ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಅವರವರಿಗೆ ಅದು ಡೇಂಜರಸ್ ಅಂತಕ್ಕಂಥ ಪ್ರಶ್ನೆ. ಈಗ ನಮ್ದೊಂದು ಸಂಸ್ಥೆ ಇದೆಯಪ್ಪ, ಯಾವುದೋ ಒಂದು ಸಂಸ್ಥೆ, ಇಲ್ಲಿ ಏನೋ ಒಂದು ಹಂದ್ಲಿ ನಡೆದಿದೆ ಅಂತಂದಾಗ ವೆನ್ ಕ್ರಿಮಿನಾಲಿಟಿ ಇಸ್ ಇನ್ವಾಲ್ವ್, ಯು ಶುಡ್ ರಿಪೋರ್ಟ್ ಇಟ್ ಟು ಪೊಲೀಸ್. ಇಲ್ಲಿ ಇಡೀ ಅಯೋಧ್ಯೆಯ ವಿಷಯದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಅದೇ. ಚಂಪತ್ರಾಯ್ ಅವರ ಗಮನಕ್ಕೆ ಬಂತ. ಅನಿಲ್ ಮಿಶ್ರಾ ಏನಾಗಿದ್ರು? ಅವರು RSSನ ಕಾರ್ಯವಾಗಿದ್ರು ಉತ್ತರ ಪ್ರದೇಶದಲ್ಲಿ. ಅವರು ಟ್ರಸ್ಟ್ ಒಳಗಡೆ ಬಂದಿದ್ರು. ಈಗ ಅವರ ನಿಗರಾಣಿಯಲ್ಲಿ ಇದು ನಡೆದಿದೆ ಅಂತಂದಾಗ ನಿಶ್ಚಿತವಾಗಿ ಪ್ರಶ್ನೆಗಳನ್ನು, ಈಗ ವಿರೋಧ ಪಕ್ಷದವ್ರು ರಾಮನನ್ನು ನಂಬ್ತಾರೋ ಬಿಡ್ತಾರೋ ಅನ್ನೋ ಪ್ರಶ್ನೆನೇ ಬರಲ್ಲ ರೀ. ಅವ್ರು ನಂಬ್ತಾರೋ ಬಿಡ್ತಾರೋ ಅದು ಪ್ರತ್ಯೇಕ ಚರ್ಚೆ ಏನು? ನೀವು ಜವಾಬ್ದಾರಿ ತೆಗೆದುಕೊಂಡಿದ್ರಿ, ನಿಮ್ಮ ನಿಗರಾಣಿಯಲ್ಲಿ ಇದು ನಡೆದಿದೆ ಅಂತಂದಾಗ ಹೊಣೆ ಯಾರು ಹೊರ್ತೀರಿ? ಆಮೇಲೆ ನಿಮ್ಮ ಇಡೀ ಕ್ರೆಡಿಬಿಲಿಟಿ ಅಟ್ ಸ್ಟೇಕ್ ಬರಲ್ವಾ? ನಾನು ಒಂದೇ ಉತ್ತರ ಕೊಡ್ತೇನೆ. ಈಗೇನಂದರೆ SIT-ಯ ಏನು ವರದಿ ಇದೆ ಅದು ಕಂಪ್ಲೀಟಾಗಿ ಬಂದಿದೆ ಅಂತಲ್ಲ. ಈಗೇನು ಪಾರ್ಷಿಯಲ್ ವರದಿ ಕೊಟ್ಟಿದ್ದಾರೆ, FIR ಆಗಿದೆ. ತದನಂತರದಲ್ಲಿ ಯಾರ್ಯಾರು ಹೊಣೆಗಾರಿಕೆ ಇದೆ ಅಲ್ಲ. ಪಾರ್ಷಿಯಲ್ ವರದಿಯಲ್ಲಿ ಅನಿಲ್ ಮಿಶ್ರಾ ಮತ್ತು ಚಂಪತ್ರಾಯ್ ರಾಜೀನಾಮೆ ಕೊಡಬೇಕು ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ದು ಅಲ್ಲ. ಅದು ಮುಖ್ಯಮಂತ್ರಿಗಳು ಅವ್ರು ಹೇಳಿರ್ತಕ್ಕಂಥದ್ದು ಏನು ಅಂದರೆ, ಈಗ ಸದ್ಯಕ್ಕೆ ಅಕಸ್ಮಾತ್ ನೀವು ಅದೇ ಜಾಗದಲ್ಲಿ ಮುಂದುವರೆದ್ರೆ ನೀವು ಹೊಣೆಗಾರಿಕೆ ಬಂದರೆ ಅದು ಸರಿ ಹೋಗೋದಿಲ್ಲ. ಅದರಿಂದಾಗಿ ನೀವು ಮೊದಲು ರಾಜೀನಾಮೆ ಕೊಡಿ ಅಂತ ಹೇಳಿ ರಾಜೀನಾಮೆ ಕೊಟ್ಟಿದ್ದಾರೆ. ಈಗಾಗಲೇ ಚಂಪತ್ರಾಯ್ ರಾಜೀನಾಮೆ ಕೊಟ್ಟಿದ್ದಾರೆ, ಅನಿಲ್ ಮಿಶ್ರಾ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಒಂದು ಕಡೆಗೆ. ಈಗ ನಾನು ಇದೇ ಥರನೇ ಒಂದು ಎಕ್ಸಾಂಪಲ್ ನಡೀತು ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ. ಇದೇ ಕೌಂಟಿಂಗಲ್ಲೂ ಲೂಟ್ ಆಯಿತು. ಇವತ್ತಿಗೂ ಕೇಸ್ ನಡೀತಿದೆ, ಆಯ್ತಾ. SIT ರಚನೆ ಆಗಲಿಲ್ಲ. ಅಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ್ರು, ಒಂದು ರಿಪೋರ್ಟ್ ಕೊಟ್ಟರು, ಕೋರ್ಟ್ಗೆ ಹೋಯ್ತು, ಆಯ್ತಾ. ಪದ್ಮನಾಭ ದೇವಸ್ಥಾನದಲ್ಲಿ ಇದೇ ರೀತಿ ಆಗಿದೆ. ಏನು ಅಂತ ಹೇಳಿದ್ರೆ, 100 ಗ್ರಾಮ್ ಬೆಳ್ಳಿನ ಅವರು ರಿಪ್ಲೇಸ್ ಮಾಡಿ 2 ಗ್ರಾಮ್ ಬೆಳ್ಳಿಗೆ ಇಟ್ಟರು ಅಂತ ಹೇಳಿ ಇವತ್ತಿಗೂ ಇನ್ವೆಸ್ಟಿಗೇಷನ್ ನಡೀತಿದೆ. ಇವತ್ತು ವಿಚಾರ ಏನು ಅಂತ ಹೇಳಿದ್ರೆ, ಈಗ ಒಂದು ಲಿಸ್ಟ್ ತೆಗೆದುಕೊಂಡ್ರೆ ಇಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲೂ ಅನೇಕ ದೇವಸ್ಥಾನಗಳಲ್ಲಿ ಇಲ್ಲಿ ಟ್ರಾನ್ಸ್ಪರೆನ್ಸಿ ಎಷ್ಟು ಮಟ್ಟಕ್ಕಿದೆ ಅಂತ ಯೋಗಿ ಆದಿತ್ಯನಾಥ್ ಅವರು, ನಾವು ಅರೆಸ್ಟ್ ಮಾಡ್ತೀವಿ, ನಾವು ಇವ್ರನ್ನೆಲ್ಲ ಸಸ್ಪೆಂಡ್ ಮಾಡ್ತೀವಿ, ಇವರಿಂದ ರಾಜೀನಾಮೆ ಪಡ್ಕೊಳ್ತೀವಿ ಅಂತ ಹೇಳಿ ಆಕ್ಟ್ ಮಾಡಿದ್ದಾರೆ. ಜಾಸ್ತಿ ಏನು ಅಂತ ಹೇಳಿದ್ರೆ, ನಾವು ಬದ್ಧತೆಯಿಂದ ಕೆಲಸ ಮಾಡ್ತೀವಿ ತೋರಿಸಿದ್ದಾರೆ. ಇಷ್ಟು ಮೊತ್ತದ ಕಳ್ಳತನಗಳು ಡೇ ಇನ್ ಡೇ ಔಟ್ ನಡೀತಾವ್ರಿ. ಯಾಕೆ ಇದು ಇಷ್ಟು ದೊಡ್ಡ ವಿವಾದ ಆಗ್ತಿದೆ ಅನ್ನೋದು ನಿಮಗೂ ಗೊತ್ತು. ನಂಬಿಕೆ ಅಲ್ಲ, ಶ್ರದ್ಧೆ. ಇದು RSS BJPಯ ಚಳವಳಿ ಆಗಿತ್ತು ಅನ್ನುವ ಕಾರಣಕ್ಕೆ ಮುಜರಾ ಇಲಾಖೆಯಲ್ಲಿ ಏನಾಗುತ್ತೆ, ಮುಜರಾ ಇಲಾಖೆ ದೇವಸ್ಥಾನಗಳಲ್ಲಿ ಏನಾಗುತ್ತೆ, ದಿನ ಬೆಳಗಾದ್ರೆ
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.